ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ನಾನು ಹೇಮ ಮಾತಾಡ್ತಾ ಇರೋದು. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ. ಫ್ರೆಂಡ್ಸ್, ಇವತ್ತು ಇದೇ ಮೊದಲನೇ ವೀಡಿಯೋ ಮಾಡ್ತಾ ಇದ್ದೀನಿ. ನಾನು ಯಾವುದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂದರೆ ಫ್ರೆಂಡ್ಸ್, ಒಬ್ಬ ಮನುಷ್ಯ ಒಂದು ಯೂಟ್ಯೂಬ್ ಮಾಡೋಕ್ಕಾಗಲಿ, ಒಂದು ಸೋಷಿಯಲ್ ಮೀಡಿಯಾಕ್ಕೆ ಬರೋದಕ್ಕಾಗಲಿ, ಅವರು ಏನಕ್ಕೆ ಬರ್ತಾರೆ ಫ್ರೆಂಡ್ಸ್, ನಾನು ನನ್ನ ಬಗ್ಗೆ ಹೇಳ್ತೀನಿ. ನಾನು ಏನಕ್ಕೆ ಯೂಟ್ಯೂಬ್ನ ಓಪನ್ ಮಾಡ್ಕೊಂಡೆ, ಯಾಕೆ ಯೂಟ್ಯೂಬ್ನ ಓಪನ್ ಮಾಡಿದೆ, ಯಾರಿಂದ ನಾನು ಯೂಟ್ಯೂಬ್ನ ಓಪನ್ ಮಾಡಿ ಸ್ಟಾರ್ಟ್ ಮಾಡಿದೆ, ಮತ್ತು ನಾನು ಯಾವ ಥರ ವೀಡಿಯೋ ಮಾಡ್ತಾಯಿದ್ದೆ, ಅದನ್ನೆಲ್ಲ ನಾನಿವತ್ತು ನಿಮ್ಮ ಜೊತೆ ಹಂಚ್ಕೋಬೇಕು ಅಂತ ಇಷ್ಟಪಟ್ಟಿದ್ದೀನಿ ಫ್ರೆಂಡ್ಸ್. ಇದು ನನ್ನ ಮೊದಲನೇ ವೀಡಿಯೋ ಫ್ರೆಂಡ್ಸ್. ಇದು ಲಾಂಗ್ ಆಗುತ್ತಿಲ್ಲ, ಅದಕ್ಕೋಸ್ಕರ ನಾನು ಒಂದು ಇಲ್ಲ ಎರಡು ಮಾಡ್ತೀನಿ ಫ್ರೆಂಡ್ಸ್. ಯಾರೆಲ್ಲ ಇದೇ ಫಸ್ಟ್ ನನ್ನ ವೀಡಿಯೋನ ನೋಡ್ತಾ ಇದ್ದರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಒಂದು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್. ಒಂದು ಲೈಕ್ನ ಕೊಡಿ ಫ್ರೆಂಡ್ಸ್, ಒಂದು ಸಬ್ಸ್ಕ್ರೈಬ್ನ ಕೊಡಿ. ಬನ್ನಿ ಫ್ರೆಂಡ್ಸ್, ನಾನು ನನ್ನ ಲೈಫಲ್ಲಿ ನಾನು ಯಾವ ರೀತಿ ಯೂಟ್ಯೂಬ್ನ ಸ್ಟಾರ್ಟ್ ಮಾಡಿದೆ ಅಂತ ನಿಮ್ಮ ಜೊತೆ ಹಂಚ್ಕೊತೀನಿ ಫ್ರೆಂಡ್ಸ್. ಇದನ್ನು ಹೇಳ್ಕೊಳ್ಳೋಕ್ಕೆ ನನಗೆ ತುಂಬಾ ಖುಷಿ ಆಗುತ್ತೆ. ಯಾಕೆಂದರೆ ಫ್ರೆಂಡ್ಸ್, ನಾನು ಒಂದು ಕಂಪ್ನಿಲಿ ಕೆಲಸ ಮಾಡ್ತಾಯಿದ್ದೆ. ಕೆಲಸ ಮಾಡಬೇಕಾದ್ರೆ ಫ್ರೆಂಡ್ಸ್, ನನಗೆ ನನ್ನ ಹ್ಯಾಬಿಟ್ ಏನು ಅಂದರೆ ಫ್ರೆಂಡ್ಸ್, ನಾನು ಯಾವಾಗಾದರೂ ಮನೇಲಿ ಫ್ರೆಂಡ್ಸ್, ನಾವು ಪ್ಯೂರ್ ವೆಜ್ಜು, ನಾವು ಲಿಂಗಾಯಿತು. ನಾನು ಫ್ರೆಂಡ್ಸ್ ಯಾವಾಗಾದರೂ ಏನಾದರೂ ಒಂದು ಅಡುಗೆ ಮಾಡಿದ್ರೆ, ಏನೇ ಒಂದು ಮಾಡಿದ್ರು ಫ್ರೆಂಡ್ಸ್, ಪಟ್ ಅಂತ ಏನು ಮಾಡ್ತಾಯಿದ್ದೆ, ಮೊಬೈಲ್ನ ತಗೊಂಡು ಅಷ್ಟು ಬೇಗ ನಾನು ಫೇಸ್ಬುಕ್ಕಿಗೆ ಹಾಕ್ತಾಯಿದ್ದೆ ಫ್ರೆಂಡ್ಸ್. ಆವಾಗ ನನಗೆ ಗೊತ್ತಿದ್ದು ಫೇಸ್ಬುಕ್ ಒಂದೇ, ಆದರೆ ಯೂಟ್ಯೂಬು ನನಗೆ ಗೊತ್ತಿತ್ತು. ನಾನು ಎಲ್ಲರೂ ವೀಡಿಯೋನ ನೋಡ್ತಾಯಿದ್ದೆ. ಮತ್ತು ನಿಖಿತಾಸ್ ಕಿಚನ್ನು, ಮಧ್ಯಮ ಕುಟುಂಬ, ಮತ್ತು ಯಾರ್ಯಾರು ಮಾಡೋದೆಲ್ಲ ನಾನು ನೋಡ್ತಾಯಿದ್ದೆ. ಆಮೇಲೆ ಫ್ರೆಂಡ್ಸ್, ನನಗೆ ಇದನ್ನು ನಾವು ಮಾಡ್ಬೋದು, ನಮ್ಮ ಕೈಲೂ ಆಗುತ್ತೆ, ಇದನ್ನು ಮಾಡ್ಬೋದು ಅನ್ನೋದು ನನಗೆ ಗೊತ್ತಿರಲಿಲ್ಲ ಫ್ರೆಂಡ್ಸ್. ಈ ಥರ ನಾವು ಕೆಲಸ ಮಾಡಬೇಕಾದ್ರೆ ಫ್ರೆಂಡ್ಸ್, ಆ ಟೈಮಲ್ಲಿ ನಿಮಗೆ ಗೊತ್ತು, ಕರೋನಾ ಎಲ್ಲ ಬಂದಿತ್ತು. ಕರೋನಾ ಬಂದಾಗ ಜನ ತುಂಬ ಎಲ್ಲ ಇದು. ಅದಕ್ಕಿಂತ ಮುಂಚೆನೇ ಫ್ರೆಂಡ್ಸ್, ನಾನು ಬಂದು 2021ರಲ್ಲಿ ನನ್ನ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದು. ನನ್ನ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದು ಯಾವ ಥರ ಅಂದರೆ, ನನ್ನ ಕೆಲಸದ ಪ್ಲೇಸಲ್ಲಿ ನನಗೆ ಒಬ್ಬರು ಸರ್ ಹೇಳಿದ್ರು, ನೀನು ಎಲ್ಲನೂ ಏನಕ್ಕಮ್ಮ ಬರೀ ಫೇಸ್ಬುಕ್ಕಿಗೆ ಹಾಕ್ತೀಯಾ, ಇದು ಅಡುಗೆ ಚೆನ್ನಾಗಿ ಮಾಡ್ತೀಯಾ, ಎಲ್ಲ ನೋಡಿದ್ರೆ ಯಾವಾಗಲೂ ಡೈಲಿ ನೀನು ಫೇಸ್ಬುಕ್ಕಿಗೆ ಹಾಕ್ತೀಯಾ. ಆದರೆ ಫ್ರೆಂಡ್ಸ್, ನನಗೆ ಫೇಸ್ಬುಕ್ಕಿಂದ ದುಡ್ಡು ಬರುತ್ತೆ, ಇದಕ್ಕೆ ವೀಡಿಯೋ ಹಾಕಿ ದುಡ್ಡು ತಗೋಬೇಕು ಅನ್ನೋದಾಗಲಿ ನನ್ನ ಮನಸ್ಸಲ್ಲಿರಲಿಲ್ಲ. ಮತ್ತು ಫೇಸ್ಬುಕ್ಕಲ್ಲಿ ಇಷ್ಟೊಂದು ಫಾಲೋವರ್ಸ್ ಇದ್ದರೆ ಏನೋ ಒಂಥರ ಇದು ಅಂತ ಅದ್ರ ಬಗ್ಗೆನೂ ನನಗೆ ಗೊತ್ತಿಲ್ಲ. ನನಗೆ ಯಾವುದ್ರ ಬಗ್ಗೆನೂ ಗೊತ್ತಿಲ್ಲ ಫ್ರೆಂಡ್ಸ್. ನನಗೇನು ಒಂದು ಫೇಸ್ಬುಕ್ ಅನ್ನೋದು ಒಂದು ವಾಟ್ಸಪ್ ಥರ ಇರುತ್ತೆ. ಅದಕ್ಕೆ ನಾನೇನು ಅಡುಗೆ ಮಾಡ್ತೀನಿ ಅದನ್ನು ಹಾಕಬೇಕು, ಫೋಟೋನ ಮತ್ತು ವೀಡಿಯೋ ಹಾಕಬೇಕು. ನಾನು ಫ್ರೆಂಡ್ಸ್ ಜಾಸ್ತಿ ಫೋಟೋನೇ ಹಾಕ್ತಾಯಿದ್ದೆ, ವೀಡಿಯೋನೂ ಅಷ್ಟಾಗಿ ಜಾಸ್ತಿ ನಾನು ಹಾಕ್ತಾಯಿರಲಿಲ್ಲ ಫ್ರೆಂಡ್ಸ್. ನನಗೆ ಅದ್ರ ಬಗ್ಗೆ ಅಷ್ಟು ಥಿಂಕ್ ಇರಲಿಲ್ಲ. ಆಮೇಲೆ ಫ್ರೆಂಡ್ಸ್, ಈ ಥರ ಅವರು ಹೇಳಿದಾಗ ನನ್ನ ಜೊತೆ ಕೆಲಸ ಮಾಡೋ ನಮ್ಮ ನಾವು ಸೇರ್ಕೊಂಡು ಇಬ್ಬರು ಕೂತ್ಕೊಂಡು, ಆವಾಗ ಅವರು ಮೇಡಮ್ ಕೊಡಿ, ನಾನೇ ಓಪನ್ ಮಾಡ್ತೀನಿ, ನನಗೆ ಗೊತ್ತು. ಸರಿ ಫ್ರೆಂಡ್ಸ್, ನೋಡೋಣ ಇದು ಒಂದು ಅಂತ ಹೇಳ್ಬಿಟ್ಟು ಫ್ರೆಂಡ್ಸ್, ನಾವೇನು ಮಾಡಿದ್ವಿ, ನಮ್ಮದು ಯೂಟ್ಯೂಬ್ ಎಲ್ಲನೂ ಓಪನ್ ಮಾಡಿ ನನ್ನ ಚಾನಲ್ಗೆ ಕನ್ನಡತಿ ಹೇಮಾವತಿ ವರ್ಕಿಂಗ್ ವುಮೆನ್, ಅಂದರೆ ನಾವು ಕೆಲಸ ಮಾಡೋರಲ್ವ, ಅದಕ್ಕೆ ವರ್ಕಿಂಗ್ ವುಮೆನ್ ಅಂತ ನಾವು ಫ್ರೆಂಡ್ಸ್ ಒಂದು ಚಾನಲ್ ಓಪನ್ ಮಾಡ್ಕೊಂಡೆ ನಾನು. ಅದು ಓಪನ್ ಮಾಡ್ಕೊಂಡೆ ಫ್ರೆಂಡ್ಸ್. ಯಾವ ರೀತಿ ಅಂದರೆ, ನಿಮಗೆ ಇನ್ನೊಂದು ವಿಷಯ ನಾನು ಹಂಚ್ಕೊಳ್ಳೋಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್. ಇದರಲ್ಲೇ ನನಗೇನು ಬೇಜಾರಿಲ್ಲ. ನಾವು ಏನು ಅನುಭವಿಸಿದ್ವಿ, ನಾವೇನು ಮಾಡಿದ್ವಿ, ಅದನ್ನು ನಿಮ್ಮ ಹತ್ರ ಹೇಳ್ಕೊಳಕ್ಕೆ ನಮಗೇನು ಭಯ ಇಲ್ಲ. ಹೆಂಗೆ ಅಂದರೆ ಫ್ರೆಂಡ್ಸ್, ನಾನು ಅದರಲ್ಲಿ ಈಗ ಫ್ರೆಂಡ್ಸ್ ಯೂಟ್ಯೂಬ್ ತುಂಬಾ ಮುಂದುವರೆದಿದೆ. ನಿಮಗೆ ಗೊತ್ತು, ಅದನ್ನೇನು ನಾನು ಹೇಳೋ ಅವಶ್ಯಕತೆ ಇಲ್ಲ. ಒಂದು ಮನೆಯಲ್ಲಿ 4 ಜನ, ತಾಯಿ, ಮಗಳು, ಮಗ, ಗಂಡ ಎಲ್ಲರೂ ಈಗ ಫ್ರೆಂಡ್ಸ್ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲರೂ ನಾರ್ಮಲ್ಲಾಗಿ ತಗೋತಾರೆ. ಒಂದು ಯೂಟ್ಯೂಬಲ್ಲಿ ರೀಲ್ಸ್ ಮಾಡೋದಾಗಿರ್ಬೋದು, ಒಂದು ಡ್ಯಾನ್ಸ್ ಮಾಡೋದಾಗಿರ್ಬೋದು, ಒಂದು ವೀಡಿಯೋ ಮಾಡೋಕ್ಕಾಗಿರ್ಬೋದು, ಎಲ್ಲರೂ ಜೊತೇಲಿ ಮಾಡ್ತಾರೆ ಮತ್ತು ಶೇರ್ ಮಾಡ್ತಾರೆ. ಅಯ್ಯೋ ಇದರಲ್ಲೇನಪ್ಪ ನಮ್ಮ ಮುಖ ತೋರಿಸೋದು, ಇದರಲ್ಲೇನಪ್ಪ ನಮ್ಮ ಡ್ಯಾನ್ಸ್ ಮಾಡೋದು, ಇದರಲ್ಲೇನಪ್ಪ ಕಾಮಿಡಿ ಮಾಡೋದು ಅಂತ ಯಾರೂ ಅನ್ನಲ್ಲ. ಯಾಕಂದರೆ ಫ್ರೆಂಡ್ಸ್, ಅಷ್ಟು ಮುಂದುವರೆದಿದೆ ಯೂಟ್ಯೂಬ್. ಆಮೇಲೆ ಫ್ರೆಂಡ್ಸ್, ನಿಮ್ಗೆ ಇನ್ನೊಂದು ವಿಷಯ ಗೊತ್ತಾ, ನಾನು ಒಂದೇ ಒಂದು ಸ್ಟ್ಯಾಂಡ್ ತಗೊಂಡಿದ್ದೆ 2500 ಕೊಟ್ಟು. ಆ ಸ್ಟ್ಯಾಂಡಲ್ಲಿ ಹೆಂಗೆ ಅಂದರೆ ಫ್ರೆಂಡ್ಸ್, ರೌಂಡ್ ಲೈಟ್ ಬರುತ್ತೆ, ಅದರಲ್ಲಿ ಮೊಬೈಲ್ ಇಟ್ಕೊಂಡು ಇದು ಮಾಡೋದು. ನಂದು ಫ್ರೆಂಡ್ಸ್ ಹಳೇ ಫೋನು ಅಂದರೆ ಫ್ರೆಂಡ್ಸ್, ಆಲ್ರೆಡಿ ನಂದು ಈಗ ಕೊಟ್ಟಾಗಲೇ ಅವರು 8 ವರ್ಷ ಆಗೈತೆ ಅಂತ ಹೇಳಿದ್ರು. ಇವಾಗ ನಾನು ಬೇರೆ ಫೋನ್ ತಗೊಂಡು, ಅದು ಕ್ಯಾಮ್ರಾ ಕ್ಲಿಯರೆನ್ಸ್ ಇಲ್ಲ ಅಂತ ತೊಗೊಂಡಿದ್ದು. ಆವಾಗ ಫ್ರೆಂಡ್ಸ್ ಅದೇ ಫೋನಲ್ಲಿ ನಾನೇನು ಮಾಡಿದೆ, ಡೈರೆಕ್ಟ್ ಆಗ್ತಾಯಿದ್ದೆ. ನನಗೆ ಫ್ರೆಂಡ್ಸ್ ಎಡಿಟ್ ಮಾಡೋಕ್ಕೆ ಬರ್ತಾಯಿಲ್ಲ. ಏನಕ್ಕೆ ಸುಳ್ಳು ಹೇಳ್ಬೇಕು, ನಾನು ಯಾವ ಥರ ವೀಡಿಯೋ ಹಾಕ್ತಿದ್ದೆ ಅದನ್ನೇ ಹಾಕ್ತಾಯಿದ್ದೆ. ಆಮೇಲೆ ನಾನು ಟಿ ಶರ್ಟ್ ಇಟ್ಕೊಂಡು ನಾನು ವೀಡಿಯೋ ಮಾಡ್ತಿದ್ದೆ, ಅದನ್ನೇ ಹಾಕ್ತಿದ್ದೆ. ನೈಟಿ ಹಾಕ್ಕೊಂಡು ವೀಡಿಯೋ ಮಾಡ್ತಿದ್ದೆ, ಅದನ್ನೇ ಹಾಕ್ತಾಯಿದ್ದೆ ಫ್ರೆಂಡ್ಸ್. ಇವಾಗಲೂ ಹಾಕ್ತೀನಿ, ಆದರೆ ನಾನು ಮಾಮೂಲಿ ಕೆಲಸಕ್ಕೆ ಹೋಗೋ ಟೈಮಲ್ಲಿ ರೆಡಿ ಆಗ್ತೀನಲ್ಲ, ಹಂಗಾಗಿ ನಾನು ರೆಡಿಯಾಗಿ ವೀಡಿಯೋ ಮಾಡೋದು. ಹೆಂಗೂ ಕೆಲಸಕ್ಕೆ ಹೋಗಬೇಕಲ್ಲ, ಇದನ್ನು ಆಗುತ್ತೆ ಅದನ್ನು ಆಗುತ್ತೆ, 2 ಕೆಲಸ ಆಗುತ್ತಲ್ಲ ಅಂತ. ಆಮೇಲೆ ಫ್ರೆಂಡ್ಸ್ ಏನಂದರೆ, ನಾನು ಅದೇ ಥರ ವೀಡಿಯೋನ ಹಾಕಿ ಫ್ರೆಂಡ್ಸ್, ನಂದು 470 ವೀಡಿಯೋ ಆಗಿತ್ತು. ಇನ್ನು 300ಕ್ಕೆ ಒಂದು 2 ಸಬ್ಸ್ಕ್ರೈಬರ್ ಬೇಕು. ಆಗ ಯಾವ ಥರ ಇತ್ತು ಅಂದರೆ ಫ್ರೆಂಡ್ಸ್, ವಾಚ್ ಅವರ್ ಬಂದು 2500, ಸಬ್ಸ್ಕ್ರೈಬರ್ ಬಂದು 500 ಆದರೆ ಮಾನಿಟೈಸನ್ ಆಗುತ್ತೆ. ಆದರೆ ಫ್ರೆಂಡ್ಸ್, ನನಗೆ ಈ ಮಾನಿಟೈಸನ್ ಅಂದರೆ ಏನು, ಈ ದುಡ್ಡು ಬರೋದು ಅಂದರೆ ಏನು, ಇದು ಯಾವುದು ನಮಗೆ ಗೊತ್ತಿಲ್ಲ. ನನ್ನ ಮನಸ್ಸಲ್ಲಿ ಏನು ತಿಳ್ಕೊಂಡು, ಇವ್ರು ಮಾತ್ರನೇ ಯೂಟ್ಯೂಬ್ ಮಾಡ್ಬೋದೇನೋ, ನಾವೇನು ಮಾಡೋ ಹಾಗಿಲ್ವೇನೋ
ಆಮೇಲೆ ಫ್ರೆಂಡ್ಸ್ ನಂದು ಇನ್ನೊಂದು ವಿಷಯ ಗೊತ್ತು ಫ್ರೆಂಡ್ಸ್, ನೋಡಿ ನಾನು ಇವಾಗಲೇ ಮೈಕ್ ತೊಗೊಂಡಿರೋದು. ನಾನು ಅವಾಗ ಮೈಕ್ ಇಲ್ಲ, ನಂದು ಒರಿಜಿನಲ್ ವಾಯ್ಸು ಯಾವ ರೀತಿ ಇದೆ ಅದರಲ್ಲೇ ವೀಡಿಯೋ ಮಾಡ್ತಾಯಿದ್ದೆ. ಹಾಗೆ ಫ್ರೆಂಡ್ಸ್ ಮಾಡಿ ನನಗೆ ಇನ್ನೊಂದೇನು ಗೊತ್ತಾ ಫ್ರೆಂಡ್ಸ್, ಇದರಲ್ಲಿ ವ್ಯೂಸು ಎಷ್ಟು ಬರಬೇಕು, ವ್ಯೂಸ್ ಹೆಂಗೆ ಬರ್ತಾರೆ ಏನು ನೋಡ್ತಾ ಇರಲಿಲ್ಲ ಫ್ರೆಂಡ್ಸ್. ನಾನು ವಾಚ್ ಅವರ್ ಚೆಕ್ ಮಾಡೋದು ಯಾವುದೂ ನೋಡ್ತಾ ಇಲ್ಲ. ಯಾವಾಗೋ ಒಂದು ಟೈಮಲ್ಲಿ ವಾಚ್ ಅವರ್ ನೋಡೋದು. ಆಲ್ರೆಡಿ ಫ್ರೆಂಡ್ಸ್ ಆವಾಗಲೇ ನಂದು 2,500 ವಾಚ್ ಅವರ್ ಟೈಮ್ ಆಗೈತೆ ನೋಡಿ. ನಾನೆಂತ ದಡ್ಡಿ, ನನಗೆ ಗೊತ್ತೇ ಇಲ್ಲ ಇಷ್ಟ ಆಗಬೇಕು ಅಂತ. ಆದರೆ ಅಷ್ಟು ಇಂಟ್ರೆಸ್ಟ್ ಇರಲಿಲ್ವಲ್ಲ ಫ್ರೆಂಡ್ಸ್. ಮಾಡೋದು ಹಾಕೋದು ಇದೇ ಮಾಡ್ಕೊಂಡು ಬಂದೆ ಫ್ರೆಂಡ್ಸ್ ನೋಡಿ. ಆಮೇಲೆ 2022ರಲ್ಲಿ ಹಿಂಗೆ ಕೆಲಸ ಮಾಡೋ ಪ್ಲೇಸಲ್ಲೇ ಒಬ್ಬರು ನಂದು ಸ್ಟೋರೇಜ್ ಎಲ್ಲ ಜಾಸ್ತಿ ಇದು. ಯಾಕಂದರೆ ನಂದು ಯೂಟ್ಯೂಬ್ ಎಲ್ಲ ಚಾನಲ್ ಚೆನ್ನಾಗಿತ್ತು. ನಾನು ನೋಡಿ ಸುಮ್ಮನೆ ಇದ್ದೆ. ಅದಕ್ಕೆ ಫ್ರೆಂಡ್ಸ್ ಯಾರೇ ಆಗಲಿ ನೀವು ಎಷ್ಟೇ ನಂಬಿಕೆ ಇದ್ರೂ ನೀವು ಯೂಟ್ಯೂಬ್ ಸರಿ ಮಾಡ್ಕೊಳ್ಳೋದು ಅಂತ ಬೇರೆ ಯಾರಿಗೂ ಮೊಬೈಲ್ನ ಕೊಡಬೇಡಿ. ಇದು ನನ್ನ ಕಡೆಯಿಂದ ನಾನು ಅನುಭವಿಸಿರೋದಕ್ಕೆ ನಿಮ್ಗೆ ಹೇಳ್ತಾ ಇದ್ದೀನಿ. ಆಮೇಲೆ ಅಯ್ಯೋ ಮೇಡಮ್ ನಿಮ್ದು ಇಷ್ಟೊಂದು ಸ್ಟೋರೇಜ್ ಇದೆಯಲ್ಲ, ಕುಡೀಲಿ ನಿಮ್ಮದು ಸ್ಟೋರೇಜ್ ಎಲ್ಲ ರೆಡಿ ಮಾಡಿಕೊಡ್ತೀನಿ. ಅಯ್ಯೋ ಸ್ಟೋರೇಜ್ ಎಲ್ಲ ಹೋಗುತ್ತಂತ ನಾನು ಕೊಟ್ಟರೆ ಫ್ರೆಂಡ್ಸ್, ಅವರು ಇಡೀ ನನ್ನ ಯೂಟ್ಯೂಬ್ದು ಚಾನಲ್ಗೆ ವೀಡಿಯೋ ಹಾಕೋಕ್ಕಾಗಲ್ಲ ಆ ಥರ ಮಾಡಿಬಿಟ್ರು. ಆಮೇಲೆ ಇದು ನಿಮ್ಮದು ಪಾಸ್ವರ್ಡ್ ಎಲ್ಲ ಬರೆದಿದ್ದೀನಿ ಅಂತ ಅಂದ್ಬಿಟ್ಟು ಒಂದು ಆರ್ಡರ್ ಕೊಟ್ಟರು ಫ್ರೆಂಡ್ಸ್. ಅದನ್ನು ಏನೂ ಮಾಡೋಕ್ಕಾಗಲಿಲ್ಲ. ಆಮೇಲೆ ಫ್ರೆಂಡ್ಸ್ ನಂದು ಲಾಕ್ ಆಗೋಯ್ತು ಯೂಟ್ಯೂಬ್ ಚಾನಲ್. ನನಗೊಂಥರ ಮನಸ್ಸಿಗೆ ಬೇಜಾರಾಗೋಯ್ತು. ಅಯ್ಯೋ ಈ ಥರ ಆಗೋಯ್ತಲ್ಲ. ಆಮೇಲೆ ಫ್ರೆಂಡ್ಸ್ 2022ರಿಂದ 23, 22 ನಾನು ಬಿಟ್ಟೆ ಫ್ರೆಂಡ್ಸ್ ಚಾನಲ್ನ. ನಾನು ಏನು ಇನ್ನು ವೀಡಿಯೋ ಮಾಡಲಿಲ್ಲ. ಏನು ನನಗೆ ಗೊತ್ತಿರೋದೊಂದೇ. ಇವಾಗ ಅಂದರೆ ಫ್ರೆಂಡ್ಸ್ ಯೂಟ್ಯೂಬಲ್ಲಿ ನಮ್ಗೆ ಏನೇ ಗೊತ್ತಿಲ್ಲ ಅಂದರೂ ಹೇಳ್ಕೊಡ್ತಾರೆ, ಯಾವುದೇ ಪ್ರಾಬ್ಲಮ್ ಆಗಲಿ. ಆಮೇಲೆ ನೋಡಿ ಆ ಭರತ್ ಅನ್ನೋ ಹುಡುಗ ಕನ್ನಡ ಕ್ರಿಯೇಟರು ಮತ್ತು ಇವರೆಲ್ಲರೂ ನಮಗೆ ಏನಾದರೂ ಇಶ್ಯೂ ಇದ್ದರೆ ಫ್ರೆಂಡ್ಸ್ ಏನು ಮಾಡ್ತಾರೆ, ಮೆಸೇಜ್ ಹಾಕಿ ಅಂತ ಅವ್ರದ್ದು ನಂಬರೆಲ್ಲ ಶೇರ್ ಮಾಡಿದ್ದಾರೆ. ನನ್ನ ಹತ್ರನೂ ಐತೆ ಅವ್ರ ನಂಬರ್ಗಳು. ಮತ್ತು ಅವರು ಕನ್ನಡ ಕ್ರಿಯೇಟರ್ ಇದ್ದಾರಲ್ಲ ಫ್ರೆಂಡ್ಸ್, ಅವರು ನಾವು ಯಾವಾಗಾದರೂ ಫೋನ್ ಮಾಡಿದ್ರೆ ಪಾಪ ಒಳ್ಳೆ ಮನುಷ್ಯ ಅವರು. ಫೋನ್ ರಿಸೀವ್ ಮಾಡಿ ಹೇಳಿ ಅಮ್ಮ ಏನಾಯಿತು ಅಂತ ಕೇಳ್ತಾರೆ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ನಾವು ಚಾರ್ಜ್ ಕೊಡೋದು ಬೇರೆ ವಿಷಯ. ಇವಾಗ ಯಾರು ಏನು ಹಂಗೆ ಮಾಡಿಕೊಡಲ್ಲ. ಅವ್ರದ್ದು ಟೈಮ್ ಇರುತ್ತೆ, ಅವರು ಬೇರೆ ಕೆಲಸ ಮಾಡ್ತಾ ಇರ್ತಾರೆ. ಎಲ್ಲನೂ ನಾವು ಹಂಗೆ ಪುಕ್ಷಟೆನೇ ಬರಬೇಕು ಅಂದರೆ ಯಾವುದೂ ಆಗೋಲ್ಲ ಫ್ರೆಂಡ್ಸ್. ನೀವೇನು ಹೇಳ್ತೀರ ಫ್ರೆಂಡ್ಸ್? ಯಾವುದೂ ಪುಕ್ಷಟೆ ಬರೋಲ್ಲ. ಆದರೆ ಫ್ರೆಂಡ್ಸ್ ನಾನು ಯಾವಾಗ 2-3 ಸಲ ಅವ್ರಿಗೆ ಫೋನ್ ಮಾಡಿದೆ. ಅವ್ರೇನು ಹೇಳಿದ್ರು, ಈ ಹಳೆ ಚಾನಲ್ಲು ನಿಮ್ಮ ಮನೇಲಿ ಯಾವುದು ವೈಫೈ ಐತೆ ಅಲ್ಲಿ ಹೋಗಿ ಇದನ್ನು ಹಾಕಿ, ನಿಮ್ಮ ಚಾನಲ್ ಹೆಸ್ರನ್ನ ಹಾಕಿ ಅಂತ ಹೇಳಿದ್ರು ಫ್ರೆಂಡ್ಸ್. ಆದರೆ ನಾನೇ ಮಾಡಲಿಲ್ಲ, ನನ್ನದೇ ತಪ್ಪು. ಆದರೆ ಯಾವಾಗಾದ್ರೂ ಒಂದು ಟೈಮ್ ಮಾಡ್ತೀನಿ ಫ್ರೆಂಡ್ಸ್. ಯಾಕೆ ಮಾಡಲಿಲ್ಲ ಅಂದರೆ ಫ್ರೆಂಡ್ಸ್, ನಾನು ಏನು ಮಾಡಿದೆ, ಅದು ಹಳೆ ಚಾನಲ್ಲು ಈ ಥರ ಆಯಿತು ಫ್ರೆಂಡ್ಸ್. ನಾನೇನು ಮಾಡಿದೆ, ಈ ಚಾನಲ್ ಬಗ್ಗೆ ನನ್ನ ಆ ಚಾನಲ್ನಾರ ಮುಂದುವರಿಸ್ಬೋದಲ್ಲ, ನಾನೊಂದು ಯೂಟ್ಯೂಬ್ ಚಾನಲ್ ಓಪನ್ ಮಾಡ್ಕೊಂಡ್ರೆ ಫ್ರೆಂಡ್ಸ್. ನಾನು ಇಂಗ್ಲೀಷ್ ಕ್ಲಾಸ್ಗೆ ಹೋಗ್ತಾಯಿದ್ದೆ, ಒಂದು ಅವರ್ ಹೋಗ್ತಾಯಿದ್ದೆ ಇಲ್ಲಿ ಆರ್ ಟಿ ನಗರಲ್ಲಿ. ಅವರು ನಮ್ಮ ಮೇಡಮ್ಗೆ ನಾನು ಹೇಳ್ಕೊಟ್ಟೆ. ಏನಂತ ಹೇಳ್ಕೊಟ್ಟೆ ಅಂದರೆ ಫ್ರೆಂಡ್ಸ್, ಮೇಡಮ್ ನೀವು ಇಂಗ್ಲೀಷ್ ಕ್ಲಾಸ್ ಮಾಡ್ತೀರಿ, ಎಲ್ಲನೂ ಮಾಡ್ತೀರಿ, ನೀವೇನಕ್ಕೆ ಒಂದು ಯೂಟ್ಯೂಬ್ ಚಾನಲ್ ಓಪನ್ ಮಾಡಬಾರ್ದು? ಆಮೇಲೆ ಫ್ರೆಂಡ್ಸ್ ಅವರು 1 ಮಂತ್ ಆಗಿದೆ ನಮ್ಮ ಮೇಡಮ್ ಓಪನ್ ಮಾಡಿ ಚಾನಲ್ನ, ಐಶ್ವರ್ಯ ಅಂತ ಅವ್ರದ್ದು ಚಾನಲ್ ಇದೆ. ಆಮೇಲೆ ನಾನು ಹೋದೆ. ಯಾವಾಗ ಗಣೇಶ 3ನೇ ದಿವಸ ಆಯಿತು, ನಾನು ಗೌರಿ ಗಣೇಶನೆಲ್ಲ ಕೂರಿಸ್ತೀನಿ ಫ್ರೆಂಡ್ಸ್. ಗೌರಿ ಗಣೇಶನೆಲ್ಲ ಕೂರಿಸಿ ನಾನು ಹೋದೆ. ಮೇಡಮ್ ನೀವು ಓಪನ್ ಮಾಡ್ಕೊಳ್ಳಿ ಅಂದರು. ಅಯ್ಯೋ ಮೇಡಮ್ ನನ್ನ ಮೊದಲನೇ ಚಾನಲ್ ಈ ಥರ ಆಗಿದೆ ಮೇಡಮ್. ನಾನು ಅವ್ರಿಗೆ ಮಾತಾಡ್ತಾಯಿದ್ದೆ, ಮೇಡಮ್ ಯೂಟ್ಯೂಬಲ್ಲಿ ಆಗಿದೆ, ಈ ಥರ ಆಗಿದೆ, ನೋಡಿದ್ರಾ, ಅದನ್ನು ನೋಡಿದ್ರಾ, ಇದನ್ನು ನೋಡಿದ್ರಾ, ಹಿಂಗೆ ಒಂದು 5 ನಿಮಿಷ ನಾವು ಫ್ರೀ ಇದ್ದರೆ ಫ್ರೆಂಡ್ಶಿಪ್ ಥರ ಮಾತಾಡ್ತಾಯಿದ್ದೆ ಫ್ರೆಂಡ್ಸ್. ಆವಾಗ ಮೇಡಮ್ ಕೊಡಿ ಇಲ್ಲಿ ಓಪನ್ ಮಾಡೋಣ ಅಂತ ನಾನು ಚಾನಲ್ ಓಪನ್ ಮಾಡಿದ್ರು. ಆಮೇಲೆ ಕನ್ನಡತಿ ಹೇಮಾವತಿ ಅಂತ ಇಡೋಣ ಅಂತ ಅಂದರೆ ಫ್ರೆಂಡ್ಸ್ ತುಂಬ ಜನ ಆ ನೇಮಲ್ಲಿದ್ದರು. ಹುಡುಕಿದ್ರು ಮೇಡಮ್, ಅಷ್ಟು ಹುಡುಕಿದ್ರು. ಆಮೇಲೆ ನಾನು ಏನು ಹೇಳಿ ನನಗೆ ಮೇಡಮ್ ಕನ್ನಡಲ್ಲ 07 ಅಂತ ಇಡಿ ಮೇಡಮ್, 07 ನನ್ನ ಮೊಬೈಲ್ ಲಾಸ್ಟ್ ನಂಬರ್ ಫ್ರೆಂಡ್ಸ್. ಅದಕ್ಕೆ ನಾನೇನು ಮಾಡಿದೆ, ಮೇಡಮ್ ಈ ಥರ ಇಡಿ ನೋಡೋಣ. ಆಮೇಲೆ ಫ್ರೆಂಡ್ಸ್ ನಾನು ಸ್ವಲ್ಪ ವೀಡಿಯೋ ನೋಡಿ ಸ್ವಲ್ಪ ಜನ 07, 777, 77 ಏನೇನೋ ಇಟ್ಕೊಂಡಿದ್ರಲ್ಲ. ನಾನಾದರೆ ಫ್ರೆಂಡ್ಸ್ ನನ್ನ ಮನಸ್ಸಿಗೆ ಬಂದಿದ್ದು, ಮೇಡಮ್ ನನ್ನ ಚಾನಲ್ಗೆ ಈ ಥರ ಹೆಸರಿಡಿ ಅಂತ ಹೇಳಿದೆ. ಆಮೇಲೆ ಫ್ರೆಂಡ್ಸ್ ಆ ಥರ ಹೆಸರಿಟ್ಟು ಲಕ್ಷ್ಮೀ ಹಬ್ಬ ಫ್ರೆಂಡ್ಸ್, ಗಣೇಶದ ಮುಂಚೆ ಗಣೇಶ ಆದಮೇಲೆ ಲಕ್ಷ್ಮಿ ಆದಮೇಲೆ ಗಣೇಶ, ಲಕ್ಷ್ಮೀ ಹಬ್ಬದ್ದು ಒಂದು ಫೋಟೋ ಇತ್ತು. ಅದಕ್ಕೆ ಏನು ಮಾಡಿದ್ರು ನಮ್ಮ ಮೇಡಮು, ಹಾಡು ಹಾಕ್ಬಿಟ್ಟು ಒಂದು ಹಾಡನ್ನ ಹಾಕ್ಬಿಟ್ಟು ಫ್ರೆಂಡ್ಸ್, ಹಾಡು ಹಾಕ್ಬಿಟ್ಟು ನನಗೆ ಒಂದು ವಿಡಿಯೋ ಹಾಕಿದ್ರು ನನ್ನ ಚಾನಲ್ಗೆ. ಅದು ಯಾವಾಗ ಫ್ರೆಂಡ್ಸ್, ಆಗಸ್ಟ್ 28ನೇ ತಾರೀಕು ನಂದು ಈ ಚಾನಲ್ ಓಪನ್ ಮಾಡಿದ್ದು. ಆಗಸ್ಟ್ 28ಕ್ಕೆ ಫ್ರೆಂಡ್ಸ್ ನಂದು ಈ ಚಾನಲ್ ಓಪನ್ ಆಗಿರೋದು. ಈ ಚಾನಲ್ನ ಫ್ರೆಂಡ್ಸ್ ನಾನು ಓಪನ್ ಮಾಡಿಕೊಟ್ರು ನಮ್ಮ ಮೇಡಮ್. ಫ್ರೆಂಡ್ಸ್ ಇದು ಲೆಂತಿ ಆಗುತ್ತೆ ವಿಡಿಯೋ, ಇನ್ನು 2ನೇ ಭಾಗನೂ ಮಾಡ್ತೀನಿ, ಅದನ್ನು ನೋಡಿ ಫ್ರೆಂಡ್ಸ್. ಪ್ಲೀಸ್ ಯಾರಾದರೂ ಇದೇ ಫಸ್ಟ್ ನೋಡ್ತಾ ಇದ್ದರೆ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್. ಬಾಯ್.